ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಹಿತಿ ಬಗ್ಗೆ ಸ್ವಾಗತ. ನಿಮಗೆ ಬ್ಯಾಕಪ್ ಸ್ಕೋರ್ ಅಪ್ಡೇಟ್ ಏನು, ಯಾವಾಗ ರಿಮೂವ್ ಕೂಡ ಆಗುತ್ತೆ, ಎಷ್ಟು ಬದಲಾವಣೆ ಕೂಡ ಮಾಡ್ತಾರೆ, ಮತ್ತೆ ಸಾಕಷ್ಟು ಒತ್ತಡ ಕೂಡ ಬರ್ತಾ ಇದೆ, ಕೋರ್ಟ್ಗೆ ಹೋಗಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಶಿಕ್ಷಕರ ನೇಮಕಾತಿ ಹೊಸ ಬದಲಾವಣೆ ಕೂಡ ಏನು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ. ಇದು ಬಂದ್ಬಿಟ್ಟು ಸಾಕಷ್ಟು ಚರ್ಚೆಯಲ್ಲಿರೋ ವಿಷಯ ಅಂದ್ಬಿಟ್ಟು ಬ್ಯಾಕಪ್ ಸ್ಕೋರ್ ಆಯ್ತಾ, ಈ ಹಿಂದೆ ರಿಮೂವ್ ಮಾಡಬೇಕಿತ್ತು, ಬಟ್ ಪದೇ ಪದೇ ಸುದ್ದಿ ಕೂಡ ಆಗ್ತಾ ಇದೆ. ಸಾಕಷ್ಟು ರಾಜಕಾರಣಿಗಳ ಒತ್ತಡ ಕೂಡ ಇದೆ ಅಂತ ಆ ನಿಟ್ಟಿನಲ್ಲಿ ಬ್ಯಾಕಪ್ ಸ್ಕೋರ್ ರಿಮೂವ್ ಕೂಡ ಮಾಡಕ್ ಆಗ್ತಾ ಇರಲಿಲ್ಲ. ಶೇಕಡ 10% ಶೇಕಡ ಮಾಡಿದ್ರೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಈ ಹಿಂದೆ ನಿಮಗೆ PUC BEd ಆಗಿರ್ಬೋದು ಎಲ್ಲ ಕೂಡ ಸಾಕಷ್ಟು ಜನ ಈಗಿನ ಎಜುಕೇಶನ್ ಸಿಸ್ಟಮ್ ನಿಮ್ಗೆ ಗೊತ್ತೇ ಇದೆ. ಮುಂದೆ ಸಾಕಷ್ಟು ಜನ ಫೇಲ್ ಆಗ್ತಾ ಇದ್ರು, ಅಷ್ಟು ನೀಟಾಗಿ ಎಕ್ಸಾಮ್ ಕೂಡ ಮಾಡ್ತಾ ಇದ್ರು. ಸಚಿವರು ಹೇಳ್ಬಿಟ್ಟಿದ್ದಾರೆ ಆಯ್ತಾ, ಶಿಕ್ಷಣ ಸಚಿವರು ಹೇಳ್ಬಿಟ್ಟಿದ್ದಾರೆ, ನೀವು ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ ನನಗೆ, ಕಾಪಿ ಹೊಡಿಸ್ತಾ ಇದ್ರು ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಈ ಹಿಂದೆ ಈ ರೀತಿ ವರ್ಕ್ ಸಿಸ್ಟಮ್ ಇಟ್ಕೊಂಡ್ಬಿಟ್ಟು ಇವರು ಹೇಗೆ ಅವರು ಬ್ಯಾಕಪ್ ಸ್ಕೋರ್ನ ಈ ರೀತಿ ಜಾಸ್ತಿ ಮಾಡ್ಬಿಟ್ಟು ಯಾಕೆ ಆತಂಕ ಮಾಡ್ತಾರೆ. ಅವರಿಗೆ ಸಾಕಷ್ಟು ಜನ ಆಕಾಂಕ್ಷಿಗಳು ಅಳುಬರು ಎಲ್ಲ ಇದ್ದಾರೆ, ಅವರಿಗೆ ಸಮಸ್ಯೆ ಕೂಡ ಆಗ್ತಾ ಇದೆ. ಎಷ್ಟೋ ಜನ ಬಂದ್ಬಿಟ್ಟು ಎಲಿಜಿಬಲ್ ಆಗಿರ್ತಾರೆ, ಟ್ಯಾಲೆಂಟ್ ಇರುತ್ತೆ, ಬಟ್ ಈ ರೀತಿ ಬ್ಯಾಕಪ್ ಸ್ಕೋರ್ ಭೂತದಿಂದ ಸಮಸ್ಯೆ ಕೂಡ ಆಗ್ತಾ ಇದೆ. ಇದನ್ನ ರಿಮೂವ್ ಮಾಡಬಹುದು, 10% ಕೂಡ ಮಾಡ್ತಾರೆ, 5% ಕೂಡ ಮಾಡ್ತಾರೆ, ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಕೂಡ ಸುದ್ದಿ ಆಗಿತ್ತು. ಬಟ್ ಈಗ ಇನ್ನು ಕೂಡ ಕನ್ಫರ್ಮೇಶನ್ ಕೂಡ ಆಗಿಲ್ಲ. ಹೊಸ CED ರೂಲ್ಸ್ ಕೂಡ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳ ಸಮಸ್ಯೆ ಕೂಡ ಆಗಿದೆ. ಈ ವಾರ ಮೀಟಿಂಗ್ ಆಗುತ್ತೆ ಅಂತ ನೋಡೋಣ, ಏನ್ ತೀರ್ಮಾನ ಕೈಗೊಳ್ತಾರೆ ಅಂತ. ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೂಡ ಹೇಳಿದ್ದಾರೆ. ಸ್ಪರ್ಧಾಕಾಶ ಅಕಾಡೆಮಿ ಸೇರಿ ಎಲ್ಲ ಕೂಡ ನಾವು ಮಿನಿಸ್ಟರ್ಗಳನ್ನ ಭೇಟಿ ನೀಡ್ತೀವಿ, ಅವರಿಗೆ ಮನವಿ ಕೂಡ ಸಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಮಿನಿಸ್ಟರ್ಗೆ ಎಷ್ಟೇ ಮನವಿ ಸಲ್ಲಿಸಿದ್ರು ಕೂಡ ರಾಜಕಾರಣಿಗಳ ಒತ್ತಡ ಇರೋದ್ರಿಂದ ಸಮಸ್ಯೆ ಕೂಡ ಆಗ್ಬೋದು. ಲೈಕ್ ಎಲ್ಲ ರಾಜಕಾರಣಿಗಳು ಅವರವರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದಾರಲ್ಲ, ಅವರು ಒತ್ತಡ ಕೂಡ ಹಾಕ್ಬೋದು ಅಂತ ಮಾಹಿತಿ ಬರ್ತಾ ಇದೆ. ಇಲ್ಲಾಂದ್ರೆ ಸ್ಪರ್ಧಾಕಾಶ ಅಕಾಡೆಮಿ ಅವರೆಲ್ಲ ಸೇರಿಸಿ ನಾವು ನಮ್ಮ ಗುಂಪು ಅವರು ಡಿಸಿಷನ್ ತೆಗೆದುಕೊಂಡು ನಾವು ಕೋರ್ಟ್ಗೆ ಹೋಗೋ ಬಗ್ಗೆ ಕೂಡ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಹೋದ್ರೆ ನಿಮಗೆ ಗೊತ್ತಿರೋ ಅದು ಕೂಡ ಸಮಸ್ಯೆ ಕೂಡ ಆಗುತ್ತೆ, ಸಾಕಷ್ಟು ಡಿಲೇ ಕೂಡ ಆಗುತ್ತೆ. ಆಲ್ರೆಡಿ ನೇಮಕಾತಿನೇ ಕರೆದಿಲ್ಲ, ಬಿಕಾಸ್ SC ST ಒಳ ಮೀಸಲಾತಿ ಇರೋ ಕಾರಣ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ನಂತರ ಗವರ್ನರ್ ವಾಪಸ್ ಕಳಿಸಿದ್ದಾರೆ ಬಿಲ್ಲ, ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಸರ್ಕಾರದವ್ರು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ, ಈ ಕ್ಲಾರಿಫೈ ಮಾಡ್ತಾರೆ ಏನು ನೋಡ್ಬೇಕಾಗುತ್ತೆ. ಅಂಡ್ ಇವರು ಮತ್ತೆ ಬ್ಯಾಕಪ್ ಸ್ಕೋರ್ ಬಗ್ಗೆ ಮತ್ತೆ ಹೋದ್ರೆ ಮತ್ತೆ ಮುಂಬರೋ ನೇಮಕಾತಿ ನಾವು ಮಾಡ್ತೀವಿ ಅಂತ ಹೇಳ್ತಿರೋದು ಡಿಲೇ ಕೂಡ ಆಗುತ್ತೆ, ಇರೋ ನೇಮಕಾತಿ ಕೂಡ ಡಿಲೇ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಕೂಡ ಸಮಸ್ಯೆ ಕೂಡ ಆಗ್ತಾ ಇದೆ, ಒಟ್ಟಾರೆ ಚರ್ಚೆಗಳಾಗಿದೆ. ಬಟ್ ಈ ರಾಜಕಾರಣಿಗಳು ಎಲ್ಲ ಕೂಡ ಒಗ್ಗಟ್ಟಿರಲ್ಲ ಆಯ್ತಾ, ಅವರು ಅವರವರ ವೈಯಕ್ತಿಕ ಲಾಭಕ್ಕೆ ಅವರವರ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ನಿಮಗೆ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಬೇಕಾ, 10% ಕೂಡ ಮಾಡಬೇಕಾ, ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಒಟ್ಟಾರೆ ಈ ವಾರದಲ್ಲಿ ನಾವು ಡಿಸಿಷನ್ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೋಡೋಣ ಮೀಟಿಂಗ್ ಏನಾದ್ರು ಆಗುತ್ತಾ, ತೀರ್ಮಾನ ತೆಗೆದುಕೊಳ್ತಾರಾ, ಏನು ಮಾಹಿತಿ ಬರುತ್ತೆ ಅಂತ ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.